ಎಲ್ಲರೂ ಕೂಡ KCET ಎಕ್ಸಾಮ್ ನಾವು ಮುಗಿಸಾದ್ಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ. ನಾನು ತೆಗ್ದಿರುವಂಥ KCET ಮಾರ್ಕ್ಸಿಗೆ ನನ್ನ KCET ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅಂತ. ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗಲೇ ನೀವು ಎಷ್ಟೊಂದು ಜನ ಎಷ್ಟೊಂದು ರ್ಯಾಂಕ್ ಪ್ರಿಡಿಕ್ಟರ್ನ ಚೆಕ್ ಮಾಡಿರ್ಬೋದು, ಹಾಗೆ ಸಾಕಷ್ಟು ವೀಡಿಯೋಸ್ಗಳನ್ನ ನೋಡಿರ್ಬೋದು. ಅದ್ರ ರಿಯಾಲಿಟಿ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. CET ಎಕ್ಸಾಮ್ನ ಬರ್ತಿದ್ದೀರಾ, ಹಾಗೆ CET ರ್ಯಾಂಕಿಂಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನಿಮ್ಮ CET ರ್ಯಾಂಕಿಂಗ್ ಏನಾದರೂ 5,000 ಒಳಗಡೆ ಇತ್ತು ಅಂದ್ರೆ ಮಾತ್ರ ನಿಮಗೆ ಟಾಪ್ CSE ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಅಲ್ಲಿ ಸೀಟ್ ಸಿಗಲ್ಲ. ಅವಾಗ ನೀವೇನು ಮಾಡ್ತೀರಾ ಅಂದ್ರೆ ಟೈರ್ 3 ಕಾಲೇಜ್ ಸೆಲೆಕ್ಟ್ ಮಾಡ್ಕೋತೀರಾ, ಅಥವಾ ರ್ಯಾಂಡಮ್ ಆಗಿ ಯಾವ್ದಾರ ಒಂದು ಗೌರ್ಮೆಂಟ್ ಕಾಲೇಜ್ ಸೇರ್ಕೋತೀರಾ. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಡಿಗ್ರಿ ಮಾತ್ರ ಸಿಗುತ್ತೆ. ನಿಮ್ಮ ಒಂದು ಸಕ್ಸಸ್ಫುಲ್ ಕೆರಿಯರ್ಗೆ ಯಾವುದೇ ತರ ಒಂದು ಗ್ಯಾರಂಟಿ ಇರಲ್ಲ. ಕಂಪ್ನಿಗಳು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಲೇಜ್ ನೇಮ್ ನೋಡ್ತಾ ಇಲ್ಲ, ನಿಮ್ಗೆ ಯೂಸ್ ಮಾಡಕ್ ಬರುತ್ತಾ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡಿದಿರಾ, ಚೆನ್ನಾಗಿ ಕಮ್ಯುನಿಕೇಶನ್ ಇದೆಯಾ, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಎಕ್ಸ್ಪೀರಿಯನ್ಸ್ ಇದೆಯಾ, ಏನಾದರೂ ಬಿಲ್ಡ್ ಮಾಡಿದಿರಾ ಅನ್ನೋದನ್ನ ಅವರು ಚೆಕ್ ಮಾಡ್ತಾರೆ. ಇಲ್ಲಿ ಜೆನ್ಯೂನ್ಲಿ ನಿಮ್ಗೆ ಒಂದು ಕಾಲೇಜ್ನ ಸಜೆಸ್ಟ್ ಮಾಡ್ಬೇಕಂದ್ರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ. ಇಲ್ಲಿ ಏನಂದ್ರೆ ನೀವು ಒಂದು BTech ಫ್ಯೂಚರ್ ರೆಡಿ ಒಂದು ಸ್ಪೆಷಲೈಸೇಷನ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು 30+ ಲೈವ್ ಪ್ರಾಜೆಕ್ಟ್ಸ್ ಮೇಲೆ ಕೆಲಸ ಮಾಡ್ತೀರಾ. ಡೇ 1 ಇಂದ ನಿಮ್ಮ ರೆಸ್ಯೂಮ್ ಕೂಡ ಬಿಲ್ಡ್ ಮಾಡ್ತೀರಾ. ಮತ್ತೆ ಫ್ರೀ ಆಗಿ ನಿಮಗೆ ಮ್ಯಾಕ್ಬುಕ್ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ. ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೆ ಮಿಷಿನ್ ಲರ್ನಿಂಗ್ ಹಾಗೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂಡ್ ಕ್ಲೌಡ್ ಎಲ್ಲದಕ್ಕೂ ಕೂಡ ನೀವು ಸ್ಪೆಷಲೈಸೇಷನ್ ಪಡ್ಕೋತೀರಾ. ಇಲ್ಲಿ ಫ್ಯಾಕಲ್ಟಿ ಯಾರು ಕೂಡ ಥಿಯೋರಿಟಿಕಲ್ ಪ್ರೊಫೆಸರ್ಸ್ ಆಗಿರೋದಿಲ್ಲ ಇರ್ತಾರೆ. ಯಾರು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ಅವ್ರು ಬಂದು ನಿಮ್ಗೆ ಇಲ್ಲಿ ಗೈಡ್ ಮಾಡೋದು ಮತ್ತೆ ಟೀಚ್ ಮಾಡೋದು. ಮತ್ತೆ ಇಲ್ಲಿ ಪ್ಲೇಸ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ ಆಲ್ಗರನೋ ಪ್ಲಾಟ್ಫಾರ್ಮ್ ಅಂತ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ನಿಮ್ಮ ಕೋಡಿಂಗ್ ಪ್ರೊಸೆಸ್ ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಲೀಡ್ ಕೋಡ್ ಆಗಿರ್ಬೋದು, ಕೋಡ್ ಫೋರ್ಸ್ ಆಗಿರ್ಬೋದು. ಮತ್ತೆ ಎವ್ರಿ ಸೆಮಿಸ್ಟರ್ ನಿಮಗೆ EMC ಅಂತ ಅಸೆಸ್ಮೆಂಟ್ ಕೂಡ ಇರುತ್ತೆ. ಮತ್ತೆ ನಿಮ್ಮ ಪ್ರೊಫೈಲ್ಗಳನ್ನ ಎಲ್ಲಾನು ಕೂಡ 1000+ ಹೈರಿಂಗ್ ಕಂಪ್ನೀಸ್ಗಳಿಗೆ ಫಸ್ಟ್ ಇಯರ್ ಅಲ್ಲೇ ಶೇರ್ ಮಾಡಿರ್ತಾರೆ. ಮತ್ತೆ ನಿಮಗೆ ಕ್ಯಾಂಪಸ್ ಲೈಫ್ ಯಾವ ರೀತಿ ಇರುತ್ತೆ ಅಂದ್ರೆ ನಿಮಗೆ ಹ್ಯಾಕಥಾನ್ಸ್ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವರ್ಷನೂ ಕೂಡ 50,000 ಪ್ರೈಸ್ ಮನಿ ಕೂಡ ಇರುತ್ತೆ. ಮತ್ತೆ ಟೆಕ್ ವಿಸಿಟ್ ಕೂಡ ಇರುತ್ತೆ. ಮತ್ತೆ ಇನ್ನೋವೇಷನ್ ಈವೆಂಟ್ಸ್ ಕೂಡ ಇರುತ್ತೆ. ಅಲ್ಲಿ 85+% ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಯಾವುದೇ ತರದ ಎಂಟ್ರೆನ್ಸ್ ಟೆಸ್ಟ್ ಇರೋದಿಲ್ಲ. ನೀವು ಡೈರೆಕ್ಟ್ ಆಗಿ ಇಂಟರ್ವ್ಯೂ ಪಡ್ಕೊಂಡು ಕೌನ್ಸಿಲಿಂಗ್ ಅಟೆಂಡ್ ಮಾಡಬಹುದು. ಮತ್ತೆ ನೀವು ಬ್ರೈಟ್ ಮೈಂಡ್ ಸ್ಕಾಲರ್ಶಿಪ್ ಅಂತ ಕೂಡ ಇದೆ. ಅದ್ರಲ್ಲಿ ನಿಮಗೆ ಕಾಲೇಜ್ ಫೀಸ್ ಮೇಲೆ 50% ವರೆಗೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ನೀವೇನಾದ್ರೂ JEE ಎಕ್ಸಾಮ್ ಬರ್ದಿಲ್ಲ ಅಂದ್ರೆ ಈ ಒಂದು ಕಾಲೇಜ್ಗೆ ಅಪ್ಲೈ ಮಾಡಕ್ಕೆ ನೀವು ಒಂದು ASAT ಅಂದ್ಬಿಟ್ಟು ಎಂಟ್ರೆನ್ಸ್ ಟೆಸ್ಟ್ ನ ಪಡ್ಕೋಬೇಕು. ಇದಕ್ಕೆ ನಿಮಗೆ ಟೆಸ್ಟ್ಗೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಕ್ಕೆ ನಿಮಗೆ ನಾಳೆ ರಾತ್ರಿ 10 ಗಂಟೆ ಆಗಿರುತ್ತೆ. ಮೇ 1ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ. ಇಲ್ಲಿ ನಿಮಗೆ ಫೈನಲ್ ಅಡ್ವೈಸ್ ಏನಂದ್ರೆ ಇಲ್ಲಿ ಎಲ್ಲರಿಗಿಂತ ಕೂಡ ಡಿಫ್ರೆಂಟ್ ಆಗಿ ಮಾಡಬೇಕು. ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ ಅಂದ್ರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೋಬಹುದು. ಅದರ ಆಪರ್ಚುನಿಟಿ ಮೇ 1ನೇ ತಾರೀಕುವರೆಗೂ ಕೂಡ ಮಾತ್ರ ಅವೈಲಬಿಲಿಟಿ ಇರುತ್ತೆ. ಬೇಗ ಅಪ್ಲೈ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಇರುತ್ತೆ. ಟೈಮ್ ತುಂಬಾ ಕಮ್ಮಿ ಇದೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ವಿಡಿಯೋನ ಎಲ್ಲೂ ಕೂಡ ಮಧ್ಯ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಇಲ್ಲಿ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನೆಂದ್ರೆ CET ರ್ಯಾಂಕಿಂಗ್ ಯಾವ ರೀತಿ ಅನೌನ್ಸ್ಮೆಂಟ್ ಆಗುತ್ತೆ ಅಂತ. ಇವಾಗ CET ರಿಸಲ್ಟ್ ಅಂದಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದ್ರೆ ಒಂದು ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡಲ್ಲ. PUC ರಿಸಲ್ಟ್ ರೀತಿ ನಿಮ್ಗೆ ಮಲ್ಟಿಪಲ್ ಕೋರ್ಸಸ್ದು ಇವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ನೀವು CET ಎಕ್ಸಾಮ್ ಯಾವ ರೀತಿ ಬರ್ದಿರ್ತೀರಾ ಅದ್ರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ PCM ಸಬ್ಜೆಕ್ಟ್ ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಇಂಜಿನಿಯರಿಂಗ್ ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇಲ್ಲಿ ಫಾರ್ಮ್ ಸೈನ್ಸ್ ಅಂದ್ರೆ BSc ಅಗ್ರಿಕಲ್ಚರ್ ಆಗಿರ್ಬೋದು, ಸೆರಿಕಲ್ಚರ್ ಆಗಿರ್ಬೋದು, ಫಿಶರಿ ಆಗಿರ್ಬೋದು ಎಲ್ಲಾ ಕೂಡ ಬರುತ್ತೆ. ಇದಕ್ಕೆ PCMB ನ ಕನ್ಸಿಡರ್ ಮಾಡ್ಕೋತಾರೆ. ನಂತರ B ಫಾರ್ಮಾ D ಫಾರ್ಮಾಗೆ PCM ಅಥವಾ PCBಲಿ ಯಾವುದು ನಿಮಗೆ ಜಾಸ್ತಿ ಸ್ಕೋರ್ ಬಂದಿರುತ್ತೆ M ಅಥವಾ B ಲಿ ಅದನ್ನ ಕನ್ಸಿಡರ್ ಮಾಡಿಕೊಂಡು ನಿಮಗೆ CET ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇಲ್ಲಿ ವೆಟರ್ನರಿ ಸೈನ್ಸ್ ಆಗಿರ್ಬೋದು, ಬ್ಯಾಚುಲರ್ ಆಫ್ ನ್ಯೂರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಆಗಿರ್ಬೋದು, ಮತ್ತೆ BSc ನರ್ಸಿಂಗ್ ಆಗಿರ್ಬೋದು, ಈ ಒಂದು ಕೋರ್ಸಸ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಾದ್ರೆ ಜಸ್ಟ್ PCB ಮಾತ್ರ ಕನ್ಸಿಡರ್ ಮಾಡ್ಕೋತಾರೆ. ನಂತರ BSc ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಕೋರ್ ಏನಿದೆಯಲ್ಲ ನಿಮ್ದು ಅದನ್ನ ಕನ್ಸಿಡರ್ ಮಾಡಿಕೊಂಡು ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಇಷ್ಟು ಕೋರ್ಸಸ್ಗೂ ಕೂಡ ಸಪ್ರೇಟ್ ರ್ಯಾಂಕಿಂಗ್ ಬರುತ್ತೆ, ಒಂದೇ ರ್ಯಾಂಕಿಂಗ್ ಬರಲ್ಲ. ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವಾಗ CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ನಿಮ್ದು KCET ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದನ್ನ 50% ನ ತಗೋತಾರೆ. ಹಾಗೆ PUC ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದನ್ನ 50% ನ ತಗೊಂಡು ನಿಮಗೆ KCET ರ್ಯಾಂಕಿಂಗ್ ನ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಏನಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಬೇಕಂದ್ರೆ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಏನು ತೊಗೊಂಡಿರ್ತೀರಲ್ಲ ಸ್ಕೋರು PUCಲಿ ಅದನ್ನ ತಗೋತಾರೆ. ಅದಾದ್ಮೇಲೆ KCETಲಿ PCM ಸ್ಕೋರ್ ನೀವೇನು ಮಾಡಿರ್ತೀರಾ ಅದನ್ನ ತಗೊಂಡು ನಿಮಗೆ KCET ರ್ಯಾಂಕಿಂಗ್ನ ಅನೌನ್ಸ್ಮೆಂಟ್ನ ಮಾಡ್ತಾರೆ. ಇಲ್ಲಿ CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ನಿಮಗೆ ಅದು ವೇರಿಯಸ್ ಫ್ಯಾಕ್ಟರ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಇವಾಗ ನಾವು ರ್ಯಾಂಕ್ ಪ್ರಿಡಿಕ್ಟ್ ಮಾಡಬೇಕು ಅಂದ್ರೆ ಈ ವರ್ಷ ಎಕ್ಸಾಮ್ ಯಾವ ಲೆವೆಲ್ ಇತ್ತು, ಡಿಫಿಕಲ್ಟ್ ಇತ್ತಾ, ಈಸಿ ಇತ್ತಾ, ಮೀಡಿಯಂ ಇತ್ತಾ ಅನ್ನೋದನ್ನ ಫಸ್ಟ್ ನಾವು ಅನಾಲಿಸಿಸ್ ಮಾಡಬೇಕು. ಮತ್ತೆ ಎಷ್ಟು ಜನ ಅಪಿಯರ್ ಆಗಿದ್ರೆ ಎಕ್ಸಾಮ್ಗೆ
ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ಡ್ರಾಪರ್ಸ್ ಏನಾದರೂ ಈ ವರ್ಷ ಜಾಸ್ತಿ ಜನ ಏನಾದರೂ CET ಎಕ್ಸಾಮ್ನ ಬರೆದಿದ್ದೀರಾ, ಇದೆಲ್ಲ ಕೂಡ ಫ್ಯಾಕ್ಟರನ್ನು ತಗೊಂಡು ನಾವು KCT ರ್ಯಾಂಕ್ ವರ್ಸಸ್ ಮಾರ್ಕ್ಸ್ನ ನಿಮಗೆ ಇಲ್ಲಿ ಪ್ರಿಡಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ PUC ಮತ್ತು KCT ಕೋರ್ಸಸ್ ನೀವೇನು ತೊಗೊಂಡಿರ್ತಿರಲ್ಲ ಅದ್ರ ಬೇಸಿಸ್ ಮೇಲೆ ಇವಾಗ ನಿಮಗೆ KCT ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ಆಗುತ್ತೆ. ಇವಾಗ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ PUC ಮತ್ತು KCT ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದರೆ ನಿಮ್ಮ CET ರ್ಯಾಂಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ, ಇವಾಗ PUC ಚೆನ್ನಾಗಿ ಮಾಡಿದ್ರ KCTಲಿ ಚೆನ್ನಾಗಿ ಮಾಡಿಲ್ಲ ಅಂದರೆ ನಿಮ್ಮ CET ರ್ಯಾಂಕಿಂಗ್ ಕಮ್ಮಿ ಬರುತ್ತೆ, ಸುಮಾರಾಗಿ ಬರುತ್ತೆ. ಇದನ್ನ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಬಿಡಿ. ಮತ್ತೆ ಇವಾಗ ನೀವು ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಮಧ್ಯ. ಯಾಕೆಂದ್ರೆ ಇವಾಗ ನಿಮಗೆ KCT ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಒಂದು ಪಾಠ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕೋಸ್ಕರ ಇಲ್ಲಿ ಫಾರ್ ಎಕ್ಸಾಂಪಲ್ 1, ಇವಾಗ ನೀವೇನಾದರೂ KCT ಎಕ್ಸಾಮಲ್ಲಿ 40 ಆ್ಯಂಡ್ ಅಬೋವ್ ಸ್ಕೋರ್ ಮಾಡಿದ್ದೀರಾ, ಹಾಗೆ PUCಲಿ 95 ಆ್ಯಂಡ್ ಅಬೋವ್ ಸ್ಕೋರ್ ಮಾಡಿದ್ದೀರಾ ಈಚ್ ಸಬ್ಜೆಕ್ಟಲ್ಲಿ PCM ಅಲ್ಲಿ ಅಂದರೆ ನಿಮ್ಮ CET ರ್ಯಾಂಕಿಂಗು 5,000 ಒಳಗಡೆ ಬರ್ಬೋದು. ಓಕೆನಾ, ನಿಮ್ಮ ಮಾರ್ಕ್ಸ್ ರೇಂಜಲ್ಲಿ ಏನಾದರೂ 420ಇಂದ 480 ಬರ್ತಿದೆ, PCM KCT ಮತ್ತು PUC ಮಾರ್ಕ್ಸ್ನ ಕಂಬೈನ್ ಮಾಡಿದಾಗ ಅಂದರೆ ನಿಮ್ದು ಆರಾಮಾಗಿ 5,000 ಒಳಗಡೆ ರ್ಯಾಂಕಿಂಗ್ ಬರುತ್ತೆ. ನೀವೇನು ಕೂಡ ತಲೆ ಕಟ್ಸ್ಕೊಳ್ಳೋ ಅಗತ್ಯ ಇಲ್ಲ. ನೀವು ಚೆನ್ನಾಗಿ ಮಾಡಿದ್ರೆ CET ಎಕ್ಸಾಮ್ ಅಂತ ಅರ್ಥ 40 ಆ್ಯಂಡ್ ಅಬೋವ್ ಸ್ಕೋರ್ ಮಾಡಿರೋರು. ಏನಕ್ಕೆ ಅಂದರೆ CET ಎಕ್ಸಾಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ 40 ಮತ್ತು 50 ಅಬೋವ್ ಸ್ಕೋರ್ ಮಾಡಿರೋ ಸಂಖ್ಯೆ ತುಂಬ ಕಮ್ಮಿ ಇರುತ್ತೆ, ಸ್ಕೋರ್ ಮಾಡೋದು ಕೂಡ ಸ್ವಲ್ಪ ಕಷ್ಟ. ಆದರೆ 20 ಮಾರ್ಕ್ಸ್ ತೆಗೆದಿರೋರು 30 ಮಾರ್ಕ್ಸ್ ತೆಗೆದಿರೋರು CET ಎಕ್ಸಾಮಲ್ಲಿ ತುಂಬ ಜನ ಸಿಗ್ತಾರೆ. ಅದರಿಂದ ಆ ಒಂದು ರೇಂಜಲ್ಲಿ ಬರೋರ್ದು ಏನಾಗುತ್ತೆ ಅಂದರೆ PUCಲಿ ಚೆನ್ನಾಗಿ ಮಾಡಿದರೆ ಮಾತ್ರ ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡಿಲ್ಲ ಅಂದರೆ ರ್ಯಾಂಕಿಂಗ್ ಕಮ್ಮಿ ಬರುತ್ತೆ. ಓಕೆನಾ, ಇಲ್ಲಿ ಫಾರ್ ಎಕ್ಸಾಂಪಲ್ 2 ಏನಂದರೆ ನೀವು CET ಎಕ್ಸಾಮಲ್ಲಿ ನಿಮ್ಮ ಸ್ಕೋರ್ ಏನಾದರೂ 100ಇಂದ 130ವರೆಗೂ ಕೂಡ ಬರ್ತಿದೆ PCM ಕಂಬೈನ್ ಮಾಡಿದಾಗ, ಹಾಗೆ PUCಲಿ 230ಇಂದ 280 ಸ್ಕೋರ್ ಮಾಡಿದ್ದೀರಾ, ಮತ್ತು KCT ಮತ್ತು PUC ಸ್ಕೋರ್ ಕಂಬೈನ್ ಮಾಡಿದಾಗ ನಿಮ್ಮ ಮಾರ್ಕ್ಸ್ ರೇಂಜ್ ಬಂದ್ಬಿಟ್ಟು 330ಇಂದ 410 ಇದೆ ಅಂದರೆ ನಿಮ್ಮ CET ರ್ಯಾಂಕಿಂಗ್ ಬಂದ್ಬಿಟ್ಟು 25,000 ಒಳಗಡೆ ಬರ್ಬೋದು. ಓಕೆನಾ, ಇಲ್ಲಿ ನಾನು ನಿಮಗೆ ಯಾವುದೇ ಥರದ ನಿಮಗೆ ರ್ಯಾಂಕ್ ವೈಸ್ ಹೇಳ್ತಾ ಇಲ್ಲ. ಅಂದರೆ 1,000, 2,000, 3,000, 4,000 ಈ ರೀತಿ ಏನು ಕೊಡ್ತಾ ಇಲ್ಲ ಅಂದರೆ ಅದು ಯಾವುದು ಕೂಡ ಅಕ್ಯುರೇಟಾಗಿ ಪ್ರಿಡಕ್ಟ್ ಮಾಡೋಕ್ಕಾಗಲ್ಲ. ಇವಾಗಲೇ ನೀವು ಸಾಕಷ್ಟು ಕಡೆ ವಿಡಿಯೋ ನೋಡಿರ್ಬೋದು, ಸಾಕಷ್ಟು ರ್ಯಾಂಕ್ ಪ್ರಿಡಕ್ಟರ್ಗಳನ್ನ ಯೂಸ್ ಮಾಡಿರ್ಬೋದು, ಅದು ಯಾವುದೂ ಕೂಡ ಅಕ್ಯುರೇಟ್ ಆಗಿರೋದಿಲ್ಲ. ಬೇಕಾದ್ರೆ ಬರೆದಿಟ್ಕೊಡಿ ಇವಾಗಲೇ ನಿಮ್ಮ ರ್ಯಾಂಕಿಂಗ್ ಎಷ್ಟು ಅದು ತೋರಿಸಿದೆ ಅನ್ನೋದನ್ನ, ಮತ್ತು ಬೇರೆಯವರು ಎಷ್ಟು ಹೇಳಿದ್ದಾರೆ ಅನ್ನೋದನ್ನ. ನಂತರ ನಿಮ್ಮ CET ರ್ಯಾಂಕಿಂಗ್ ಬಂದಾಗ ಅದನ್ನ ಕಂಪೇರ್ ಮಾಡ್ಕೊಳ್ಳಿ. ಅದೆಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ 10,000, 20,000, 30,000 ಈ ರೀತಿ ಡಿಫ್ರೆನ್ಸಸ್ ಬರುತ್ತೆ. ಓಕೆನಾ, ಅವಾಗ ನೀವೇನಾಗ್ತೀರಾ ಅಂದರೆ ಡಿಪ್ರೆಸ್ ಆಗ್ತೀರಾ, ನೆಕ್ಸ್ಟ್ ಏನು ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮಗೆ ಲಾಸ್ಟ್ ಇಯರು 100 ವಿದ್ಯಾರ್ಥಿಗಳು KCT ರಿಸಲ್ಟ್ ಶೀಟ್ನ ಕಂಪೇರ್ ಮಾಡಿ ಯಾವ್ಯಾವ ಮಾರ್ಕ್ಸ್ ರೇಂಜ್ ತೆಗೆದಿರೋರು ಯಾವ್ಯಾವ ರ್ಯಾಂಕ್ ಒಳಗಡೆ ಬಂದಿದ್ದಾರೆ ಆ ಡಾಟಾನ ತೊಗೊಂಡು ನಿಮಗೆ ಈ ಒಂದು ಡಾಟಾನ ನಿಮಗೆ ಪ್ರೊವೈಡ್ ಮಾಡ್ತಾ ಇರೋದು. ಓಕೆನಾ, ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ 3, ನಿಮ್ದೇನಾದರೂ 50,000 ಒಳಗಡೆ ರ್ಯಾಂಕಿಂಗ್ ಬರಬೇಕಂದ್ರೆ CETದು ನೀವೇನಾದರೂ KCT ಎಕ್ಸಾಮಲ್ಲಿ 90ಇಂದ 130 ಸ್ಕೋರ್ ಮಾಡಿರಬೇಕು, ಅಥವಾ PUCಲಿ 210ಇಂದ 240ವರೆಗೂ ಕೂಡ ಸ್ಕೋರ್ ಮಾಡಿರಬೇಕು. ಕಂಬೈನ್ ಮಾಡಿದಾಗ 300ಇಂದ 370 ರೇಂಜಲ್ಲಿ ಇದ್ದೀರಾ ಅಂದರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು CETಲಿ 50 ರ್ಯಾಂಕಿಂಗ್ ಒಳಗಡೆ ಬರುತ್ತೆ. ಓಕೆನಾ, ಎಕ್ಸಾಂಪಲ್ 4 ಏನಂದರೆ ನೀವು KCT ಎಕ್ಸಾಮಲ್ಲಿ ಏನಾದರೂ ಜಸ್ಟ್ 70 ಸ್ಕೋರ್ ಮಾಡಿದಿರಾ ಅಥವಾ 90 ಸ್ಕೋರ್ ಮಾಡಿದಿರಾ, ಈ ಒಂದು ರೇಂಜಲ್ಲಿ ಇದ್ದೀರಾ. ಹಾಗೆ PUCಲಿ 180ಇಂದ 200 ರೇಂಜಲ್ಲಿ ಮಾರ್ಕ್ಸ್ನ ತೆಗೆದಿದ್ದೀರಾ. ಹಾಗೆ ಕಂಬೈನ್ ಮಾಡಿದಾಗ ನಿಮಗೆ 250ಇಂದ 290ವರೆಗೂ ಕೂಡ ಸ್ಕೋರಿಂಗ್ ಬರ್ತಿದೆ ಅಂದರೆ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 50,000ಗಿಂತ ಜಾಸ್ತಿ ಬರುತ್ತೆ, 1 ಲ್ಯಾಕ್ಗಿಂತ ಕಮ್ಮಿ ಬರುತ್ತೆ. ಓಕೆನಾ, ಕೆಲವ್ರದ್ದು 1 ಲ್ಯಾಕು ಕೂಡ ದಾಟ್ಬೋದು. ಮತ್ತು ಎಕ್ಸಾಕ್ಟ್ ರ್ಯಾಂಕಿಂಗ್ ನಿಮ್ಗೆ ಗೊತ್ತಾಗಬೇಕಂದ್ರೆ CET ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ, ಅದಕ್ಕೆ ವೆಯ್ಟ್ ಮಾಡಿ. ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿಬಿಟ್ಟು ಅವ್ರಿಗೂ ಕೂಡ ತಿಳಿಸಿ ಇನ್ಫಾರ್ಮೇಷನ್ಗಳು ಗೊತ್ತಾಗಲಿ. ಹಾಗೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಟೆಸ್ಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ.